ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಹೊಸ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ರಾಜ್ಮಾ ಚಾವಲ್ ಅಂತ. ಸೊ ಚಾವಲ್ ಅಂದರೆ ಎಲ್ಲರಿಗೂ ಗೊತ್ತು, ಅನ್ನ ಅಂತ, ರೈಸ್ ಅಂತ. ಸೊ ರಾಜ್ಮಾ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ನಾನಿವತ್ತು. ಇದು ಎಸ್ಪೆಷಲಿ ನಿಮಗೆ ಜಮ್ಮು ಕಾಶ್ಮೀರ ಕಡೆಗೆ ಹೋದರೆ ಈ ರಾಜ್ಮಾ ಚಾವಲ್ ಅನ್ನೋದು ತುಂಬಾ ಫೇಮಸ್ಸು. ಅವರು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಅದೇ ತಿಂತಾರೆ ಅಂತ ನಾನು ಕೇಳಿದ್ದೀನಿ. ಸೊ ನಿಮ್ಗೆ ಈ ಕಡೆ ಬಂದರೆ, ನಿಮ್ಗೆ ಸೌತ್ ಕಡೆ ಬಂದರೆ ರಾಜ್ಮಾ ಅಂದರೆ ಓಕೆ, ಬಟ್ ಅಲ್ಲಿ ಒರಿಜಿನೇಟ್ ಆಗಿದ್ದು ಆ ಕಡೆಯಿಂದ. ಇನ್ಯಾಕೆ ಥರ ನಾನು ಒಥೆಂಟಿಕ್ ಆಗಿ ಜಮ್ಮು ಕಾಶ್ಮೀರಲ್ಲಿ ಮಾಡೋ ರಾಜ್ಮಾ ಚಾವಲ್ ಥರನೇ ಚಾವಲ್ ನಾನು ಮಾಡಿದ್ದೀನಿ. ರಾಜ್ಮಾದು ಹೇಗೆ ಮಾಡ್ತೀವಿ ರೆಸಿಪಿ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಮೊದಲು ಇಲ್ಲಿ ಒಂದು ಕುಕ್ಕರಲ್ಲಿ ನಾನು ರಾಜ್ಮಾನ ತೊಗೋತಾ ಇದ್ದೀನಿ. ಇದನ್ನು ನಾನು ಹಿಂದಿನ ದಿನವೇ ಸೋಕ್ ಮಾಡಿಟ್ಟಿದ್ದೆ. ಇನ್ ಕೇಸ್ ನಿಮಗೆ ಹಿಂದಿನ ದಿನ ಮರ್ತೋಯ್ತು ಅಂದರೆ ಒಬ್ಬೊಬ್ಬರು ಬಿಸಿ ನೀರಲ್ಲಿ ಸೋಕ್ ಮಾಡ್ತಾರೆ 1-2-3 ಗಂಟೆಗಳ ಕಾಲ. ಹಾಗೆ ಮಾಡಿದರೂ ಓಕೆ. ನಾನು ಹಿಂದಿನ ದಿನವೇ ಸೋಕ್ ಮಾಡಿ ಇಟ್ಟಿದ್ದೆ ಇದನ್ನು. ಸೊ ಇದಕ್ಕೆ ನಾನು ಸ್ವಲ್ಪ ಮೆಂತ್ಯ ಕಾಳನ್ನ ಹಾಕ್ಕೋತಾ ಇದ್ದೀನಿ. ಹಾಗೆ ನೀರನ್ನ ಹಾಕ್ತೀನಿ ಅದಕ್ಕೆ. ಆಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ, ಯಾಕೆಂದರೆ ರಾಜ್ಮಾಗೆ ಬೇಯಬೇಕಾದ್ರೇ ಉಪ್ಪನ್ನ ಹೀರ್ಕೊಳ್ಳುತ್ತೆ ಅದು. ಆಮೇಲೆ ಇದಕ್ಕೆ ನಾನು 2 ಪುಲಾವ್ ಎಲೆಯನ್ನು ಹಾಕಿಬಿಟ್ಟು ನಾನಿಲ್ಲಿ 2 ವಿಷಲ್ನ ಹೊಡಿಸ್ತೀನಿ ಸಾಕು. ಆಗಲೂ ಬೆಂದಿಲ್ಲ ಅಂದರೆ ಒಂದು 5-10 ನಿಮಿಷ ಲೋ ಫ್ಲೇಮಲ್ಲಿ ಇಡಿ ಸಾಕು. ಇವಾಗ ನಾನಿಲ್ಲಿ 3 ಈರುಳ್ಳಿನ ತೊಗೊಂಡಿದ್ದೀನಿ ಚಿಕ್ಕದಾಗಿ. ಇನ್ ಕೇಸ್ ದೊಡ್ಡದಿತ್ತು ಅಂದರೆ ನೀವು 1 ಇಲ್ಲ 2 ಈರುಳ್ಳಿನ ತೊಗೊಳ್ಳಿ. ಇದನ್ನು ನಾನು ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ, ಚಿಕ್ಕದಾಗಿ ಚಾಪ್ ಮಾಡ್ತೀನಿ. ಇಲ್ಲಿ ಯಾಕೆ ಈರುಳ್ಳಿಯಿಂದ ಏನು ಯೂಸು ಅಂದರೆ, ಒಂದು ಫ್ಲೇವರ್ ಅದು ಎನ್ಹ್ಯಾನ್ಸ್ ಮಾಡುತ್ತೆ. ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು, ನಾರ್ತ್ ಕಡೆಗೆ ಹೋದರೆ ತುಂಬಾ ಆನಿಯನ್ ಯೂಸ್ ಮಾಡ್ತಾರೆ ಅವರು. ಸೊ ಇದನ್ನು ನಾನು ಚಿಕ್ಕದಾಗಿ ಕಟ್ ಮಾಡ್ತೀನಿ ಇವಾಗ. ಇವಾಗ ನೀವು ನೋಡ್ಬೋದು, ನಾನು ಸ್ವಲ್ಪ ಜಿಂಜರ್ ಮತ್ತು ಗಾರ್ಲಿಕ್ನ ತೊಗೊಂಡಿದ್ದೀನಿ. ಹಾಗೆ 2 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದನ್ನು ಜಜ್ಕೋತಾ ಇದ್ದೀನಿ. ಕೆಲವೊಬ್ಬರು ನೀವು ಬೇಕಾದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನು ಸಹ ಯೂಸ್ ಮಾಡ್ಬೋದು. ಬಟ್ ನಾನು ಹೇಳ್ದಾಗೆ ಜಮ್ಮುವಲ್ಲಿ ನಾನು ಟ್ರೆಡಿಷ್ನಲ್ ರಾಜ್ಮಾ ರೆಸಿಪಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಎಲ್ಲನೂ ಮನೆಯಲ್ಲೇ ಪ್ರಿಪೇರ್ ಮಾಡೋ ಥರ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಕುಟ್ಟಬೇಕು. ಬಟ್ ಎಷ್ಟೇ ಹೈಟ್ ಇದ್ರೂ ಏನು ಪ್ರಯೋಜನ, ಇದು ಕುಟ್ಟಬೇಕಾದ್ರೆ ಒಂದು ಕಣ್ಣಲ್ಲಿ ನೀರು ಬರುತ್ತೆ ಆ ಘಾಟ್ಗೆ ಅಂದರೆ. ಸೊ ಇವಾಗ ಕುಡ್ತಾ ಇದ್ದೀನಿ. ಕುಟ್ಟಿ ಆಗಿದೆ ಇದು ಪೇಸ್ಟು. ಇಷ್ಟಾದರೆ ಸಾಕು. ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಜೀರಾ ಹಾಕ್ಕೋತೀನಿ, ಹಾಗೂ 2 ಪಲಾವ್ ಎಲೆಯನ್ನು ಹಾಕ್ಕೋತೀನಿ. ಕೂಡಲೇ ನಾನು ಆನಿಯನ್ನ ಹಾಕ್ಕೋತೀನಿ, ಕಟ್ ಮಾಡಿ ಇಟ್ಟಿರೋದನ್ನ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಎಷ್ಟು ಅಂದರೆ ಟ್ರಾನ್ಸ್ಪರೆಂಟ್ಗಿಂತ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಬೇಕು. ಸ್ವಲ್ಪ ಬ್ರೌನ್ ಆಗೋ ತನಕನೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ಚೆನ್ನಾಗಿ ಇವಾಗ ನಾವು ಫ್ರೈ ಮಾಡ್ಕೊಳ್ಳೋಣ.
ಇವಾಗ ನಾನು ಕುಟ್ಟಿಟ್ಕೊಂಡಿದ್ನಲ್ಲ ಜಿಂಜರ್ ಗಾರ್ಲಿಕ್ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಕೋತೀನಿ. ಇದನ್ನು ಚೆನ್ನಾಗಿ ಇವಾಗ ನಾನು ಫ್ರೈ ಮಾಡ್ತೀನಿ. ಸೊ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ಇವಾಗ ಚೆನ್ನಾಗಿ ಫ್ರೈ ಆಗ್ತಿದೆಯಲ್ವ. ಇದಕ್ಕೆ ನಾನು ಸ್ವಲ್ಪ ಅಂದರೆ ಸ್ವಲ್ಪ ಒಂದೆರಡು ಚಮಚ ನೀರನ್ನ ಸೇರಿಸ್ತಾ ಇದ್ದೀನಿ, ಯಾಕೋ ನನಗೆ ಡ್ರೈ ಅನ್ನಿಸ್ತು ಅದಕ್ಕೆ. ಇದಕ್ಕಿವಾಗ ನಾನು ಮಸಾಲೆನ ಆ್ಯಡ್ ಮಾಡೋ ಟೈಮು ನಾನು ಸ್ವಲ್ಪ ಇಂಗು ಪೌಡರ್ನ ಹಾಕ್ತಾ ಇದ್ದೀನಿ, ಆಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್ನ ಯೂಸ್ ಮಾಡ್ತೀನಿ, ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ, ಹಾಗೆ ಸ್ವಲ್ಪ ನಾನು ಕೊರಿಯಂಡರ್ ಪೌಡರ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಖಾರ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನೀವು. ಇದನ್ನು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ, ಸೊ ದಟ್ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಆ ಹಸಿ ವಾಸನೆ ಹೋಗಬೇಕು ಮಸಾಲೆದು, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಮಾಡಿ ಫ್ರೈ ಮಾಡಿ ಇದಿವಾಗ ಚೆನ್ನಾಗಿ ಆಗಿದೆ. ಇದಕ್ಕೆ ಇವಾಗ ನಾನು 2 ಟೊಮ್ಯಾಟೋನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮ್ಯಾಟೊ ಪ್ಯೂರಿ ಮಾರ್ಕೆಟಲ್ಲಿ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಟೊಮ್ಯಾಟೋನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದೇನೆಂದರೆ ಇದನ್ನು ನೀವು ಬೇಕಾದರೆ ಸೋಸ್ಕೋಬೋದು, ಫಿಲ್ಟ್ರು ಮಾಡ್ಕೋಬೋದು, ಬಟ್ ನಾನು ಹಾಗೆ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ನಾನು ಮಿಕ್ಸ್ ಮಾಡಬೇಕಾಗತ್ತೆ, ಅಂದರೆ ಅದು ಸೈಡಲ್ಲೆಲ್ಲ ಎಣ್ಣೆ ಬಿಡುತ್ತೆ, ಅಷ್ಟು ತನಕ ನಾನು ಫ್ರೈ ಮಾಡ್ಕೋಬೇಕು. ಸೊ ಅದು ಫ್ರೈ ಆಗಲಿ. ಅಲ್ಲಿ ಅದು ಫ್ರೈ ಆಗ್ತಾ ಇರಬೇಕಾದ್ರೆ ಇಲ್ಲಿ ನಾನು ಕುಕ್ಕರ್ನ ಓಪನ್ ಮಾಡ್ತೀನಿ, ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಇವಾಗ ರಾಜ್ಮಾ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಇವಾಗ ನಾನು ಸೋಸ್ಕೋತೀನಿ, ಅಂದರೆ ರಾಜ್ಮಾ ಬೇರೆ ಮತ್ತು ನೀರು ಬೇರೆ ಮಾಡ್ತೀನಿ, ಸೊ ದಟ್ ನಮಗೆ ಅದು ನೀರು ಯೂಸ್ ಆಗುತ್ತೆ ಮುಂದೆ. ಸೊ ಇದನ್ನು ಇವಾಗ ಸೋಸ್ಕೊಂಡು ನಾನು ಬೇರೆ ಪಾತ್ರೆಗೆ ಹಾಕಿ ಸಪ್ರೇಟಾಗಿ ಇಡ್ತೀನಿ. ಆ್ಯಂಡ್ ಇವಾಗ ಇನ್ನೊಂದು ನೋಡ್ಬೋದು, ಇಲ್ಲಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆಯಲ್ವಾ, ಇದಕ್ಕೆ ನಾನಿವಾಗ ಕರ್ಡ್ನ ಆ್ಯಡ್ ಮಾಡ್ತೀನಿ. ಇಲ್ಲಿ ಕರ್ಡ್ ಕಂಪ್ಲೀಟ್ಲಿ ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಮಾಡಿ, ಇಲ್ಲ ಅಂದರೆ ಬೇಡ. ಬಟ್ ನಾನು ಜಮ್ಮು ಸ್ಟೈಲ್ ಮಾಡೋದ್ರಿಂದ ಅಲ್ಲಿ ಕರ್ಡ್ ಯೂಸ್ ಮಾಡ್ತಾರೆ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. 1-2 ಚಮಚ ಯೂಸ್ ಮಾಡಿದರೆ ಸಾಕು, ಅದು ಸ್ವಲ್ಪ ಒಡೆಯುತ್ತೆ ಹಾಕಿದಾಗ, ಅದಕ್ಕೇನು ಹೆದರ್ಕೋಬೇಕಾಗಿಲ್ಲ. ಸೊ ಅದು ಒಂಥರ ಅದ್ರ ಗೀ ಎಲ್ಲ ಬಿಟ್ಕೊಳ್ಳುತ್ತೆ, ಅಲ್ಲಿ ತನಕನೂ ನಾವು ಮಿಕ್ಸ್ ಮಾಡಬೇಕು, ಅಲ್ಲಿ ತನಕನೂ ನಾವು ಬಾಯ್ಲ್ ಆಗಕ್ಕೆ ಬಿಡಬೇಕು ಇದನ್ನು.
ಇವಾಗ ನೋಡ್ಬೋದು ಸೈಡಲ್ಲೆಲ್ಲ ಗೀ ಥರ ಬಿಟ್ಕೊಂಡಿದೆ, ಎಣ್ಣೆನೂ ಬಿಟ್ಕೊಂಡಿದೆಯಲ್ವ, ಇದು ಕಂಪ್ಲೀಟಾಗಿ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಆವಾಗಲೇ ರಾಜ್ಮಾ ಬೇಯಿಸಿಟ್ಕೊಂಡಿದ್ನಲ್ಲ ಆ ನೀರನ್ನ ಹಾಕ್ತೀನಿ. ಅದರಿಂದ ಫ್ಲೇವರು ಕೂಡ ಬರುತ್ತೆ, ಕಲರು ಚೆನ್ನಾಗಿ ಬರುತ್ತೆ. ಸೊ ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಈ ಸ್ಟೇಜಲ್ಲಿ ನೀವು ಉಪ್ಪನ್ನ ಆ್ಯಡ್ ಮಾಡ್ಬೋದು. ನೀವು ಈ ಸ್ಟೇಜಲ್ಲಿ ಸ್ವಲ್ಪ ಟೇಸ್ಟ್ ಕೂಡ ಮಾಡ್ಬೋದು. ಸೊ ನಿಮ್ಗೇನಾದ್ರು ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ಅದನ್ನು ಹಾಕ್ಕೋಬೋದು. ಬಟ್ ಇಲ್ಲಿ ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಳಿ. ನೀವು ಬರೀ ಚಪಾತಿಗಂದರೆ ಒಂದು ಸ್ವಲ್ಪ ನೀರನ್ನ ಕಡಿಮೆ ಹಾಕಿ, ಇಲ್ಲ ರೈಸ್ ಚಪಾತಿ ಅಂದರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಹಾಕ್ತಾ ಇದ್ದೋಗೆ ನಾನು ಇಲ್ಲಿ ರಾಜ್ಮಾನ ನೋಡ್ಬೋದು ನೀವು. ನಾನಿಲ್ಲಿ ಒಂದು 1/3 ಪೋರ್ಷನ್ ಅಷ್ಟು ರಾಜ್ಮಾನ ಸ್ವಲ್ಪ ನಾನು ಇದು ಜಜ್ಕೋತಾ ಇದ್ದೀನಿ. ಇಲ್ಲಾಂದರೆ ನೀವು ಏನು ಮಾಡ್ಬೋದು, ಇದನ್ನು ಸ್ವಲ್ಪ ನೀವು ಗ್ರೈಂಡ್ ಕೂಡ ಮಾಡ್ಕೋಬೋದು. ಸೊ ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ ಗ್ರೇವಿಗೆ. ಇವಾಗ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ರಾಜ್ಮಾನ, ನೀವು ನೋಡ್ಬೋದು. ಇದನ್ನು ಸ್ವಲ್ಪ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಬಿಟ್ಟು ಒಂದು ಮಿನಿಮಮ್ ಅಂದರೂ ಒಂದು 15 ನಿಮಿಷ ನಾನು ಬಿಡಬೇಕಾಗತ್ತೆ. ಹಾಗೆ ಇಲ್ಲಿ ಗಡಿಬಿಡಿ ಮಾಡಬಾರ್ದು. ಮ್ಯಾಕ್ಸಿಮಮ್ ಅಂದರೆ ಒಂದು 30 ಮಿನಿಟ್ಸ್ ಬಿಡಿ. ಇನ್ ಕೇಸ್ ನಿಮ್ಮದು ಇವಾಗ ಬಾಯ್ಲ್ ಆಗಿಲ್ಲ ರಾಜ್ಮಾ ಅಂದರೆ ಈ ಸ್ಟೇಜಲ್ಲಿ ನೀವು ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ಮ್ಯಾಕ್ಸ್ ಅಂದರೆ 30 ಮಿನಿಟ್ಸ್ ಬಿಡಿ, ಮಿನಿಮಮ್ ಅಂದರೆ 15 ಮಿನಿಟ್ಸ್ ನೀವು ಬಿಡಲೇಬೇಕಾಗತ್ತೆ. ಸೊ ಇವಾಗ ಇದು 15 ಮಿನಿಟ್ಸ್ ಆದಮೇಲೆ ರಾಜ್ಮಾ ರೆಡಿ ಆಗುತ್ತೆ. ಸೊ ನೀವು ಬಿಸಿ ಬಿಸಿಯಾಗಿ ಚಪಾತಿ ಜೊತೆಗೂ ತಿನ್ಬೋದು, ಇಲ್ಲ ರೈಸ್ ಜೊತೆಗೂ ಎಂಜಾಯ್ ಮಾಡ್ಬೋದು. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ, ಸೊ ದಟ್ ನನಗೂ ಸಪೋರ್ಟ್ ಸಿಗುತ್ತೆ. ಇವಾಗ ನೆಕ್ಸ್ಟ್ ನಾನು ಪ್ಲೇಟಿಂಗ್ ಮಾಡ್ತೀನಿ.